A field is in the shape of a trapezium whose parallel sides are 25 and 10 meters. The non-parallel sides are 14 and 13 meters. Find the area of the field. This is a trapezium. ಟ್ರಪೀಸಿಯಂ ಪ್ರಾಪರ್ಟಿ ಹುಡುಕಿ, ಯೋಚನೆ ಮಾಡಿ, ಮತ್ತೆ ಚಿತ್ರ ಬಿಡಿಸಿ. ಈ ಮೊದಲನೇ ಟಾಸ್ಕು ಚಿತ್ರ ಬಿಡಿಸಿ. ಮಾಡಿದ್ರಾ? ಏನು ಪ್ರಾಪರ್ಟಿ ಟ್ರಪೀಸಿಯಮ್ದು? ಟ್ರಪೀಸಿಯಂ ಇಸ್ ಅ ಕ್ವಾಡ್ರಿಲ್ಯಾಟರಲ್ ವಿಚ್ ಹ್ಯಾಸ್ ಟೂ ಪ್ಯಾರಲಲ್ ಸೈಡ್ಸ್. ಸರಿ, ಏನಂತ ಹೇಳ್ತಾನೆ? ವಿಚ್ ಹ್ಯಾಸ್ ಅ ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್. ಮತ್ತು ಇವೆರಡು ನಾನ್ ಪ್ಯಾರಲಲ್ ಸೈಡ್ ಇರುತ್ತೆ. ಇದು ನಿಮ್ಮ ಟ್ರಪೀಸಿಯಂ. ಇಲ್ಲಿ ಏನು ಕೊಟ್ಟಿದೆ ನೋಡಿ, ಉಸ್ ಪ್ಯಾರಲಲ್ ಸೈಡ್ಸ್ ಆರ್ 25 and 10. ಸೊ ಇದು 25 ಆಯಿತು ಅಂತ ಹೇಳಿದ್ರೆ ಇದು 10 ಅಂತೆ. ಸೊ ಇದನ್ನು ಪುಟ್ಟದಾಗಿದ್ದರೆ ಒಳ್ಳೆಯದು. ನಾನು ಚೇಂಜ್ ಮಾಡ್ಬೋದು, ನೀವು ಮಾಡೋದಕ್ಕಾಗಲ್ಲ. ಹಾಂ, ಮತ್ತು ನಾನ್ ಪ್ಯಾರಲಲ್ ಸೈಡ್ಸ್ ಬಂದು 14, 13. ಏನು ಮಾಡೋಕ್ಕಾಗಲ್ಲ. ಸೊ ಇದು 14 ಮೀಟ್ರು, ಇದು 13 ಮೀಟ್ರ್ ಅಂತೆ. ಸರಿನಾ? ಮತ್ತಿದು 10 ಮೀಟ್ರು. ಇವಾಗ ಸರಿ ಹೋಯ್ತು. 10, 25, 13 ಮತ್ತು 14. ಇವಾಗ ನಿಮಗೆ ಒಂದೊಂದಾಗಿ ಕ್ಲೂ ಕೊಡ್ಕೊಂಡು ಹೋಗ್ತೀನಿ, ನೀವು ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು. ಈ ಏರಿಯಾ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ವಿಲ್ ಡ್ರಾ ಅ ಪ್ಯಾರಲಲ್ ಲೈನ್ ಟು, ಇದನ್ನು ABCD ಅಂತ ಕರೆದು ಟು AD ಅಂತ ಹೇಳಿ ನಿಮ್ಮ ಮೊದಲೇ ಸಜೆಷನ್. ಇದೇ ಉಪಯೋಗ ಬರುತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡಬೇಕು. ಅದು ನಿಮ್ಮ ಮೊದಲೇ ಪ್ರಶ್ನೆ. ಹೇಗೆ ಅಂತ ಹೇಳಿದ್ರೆ, ಇದು ನಿಮ್ಮ ಪ್ಯಾರಲೋಗ್ರಾಮ್ ಆಗುತ್ತೆ. ABPD ವಿಲ್ ಬಿ ಅ ಪ್ಯಾರಲೋಗ್ರಾಮ್. ಏನಕ್ಕೆ ಅಂತ ಹೇಳಿದ್ರೆ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಒಂದೊಂದಾಗೆ ಬರ್ಕೊಂಡು ಹೋಗ್ತೀನಿ ನೋಡಿ. Construction. Draw BP parallel to AD, where P is a point on DC. ಆಯಿತಾ? ವರ್ಕಿಂಗ್. ಮೊದಲನೇದಾಗಿ ಅದಕ್ಕೆ ನೀವು ಶುರು ಮಾಡೋದಕ್ಕಿಂತ ಮುಂಚೆ, ಎಲ್ಲ ಏರಿಯಾಯಿಂದ ಶುರು ಮಾಡೋಕ್ಕಿಂತ ಮುಂಚೆ ಈ ಸೈಡ್ ಲೆಂತ್ಗಳೆಲ್ಲ ಕ್ಲಿಯರ್ ಮಾಡ್ಕೊಬೇಕು. ಇದು 10 ಮೀಟ್ರ್ ಇರುತ್ತೆ, ಇದು 13 ಮೀಟ್ರ್ ಇರುತ್ತೆ. ಅದು ಹೇಗೆ ಹೇಳಿದೆ ಅಂತ ಹೇಳಿದ್ರೆ, ಬಿಕಾಸ್ ವಿ ಆರ್ ಡ್ರಾನ್ ಇನ್ ಸಚ್ ಅ ವೇ ಅಂತ ಹೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕನ್ಸಿಡರ್ ಕ್ವಾಡ್ರಿಲ್ಯಾಟ್ರಲ್ ABPD as opposite sides are parallel. This implies ABPD is a parallelogram. Thus, AB will be equal to DP, and they will be equal to 10 meters. AD, which is equal to BP, will be equal to 13 meters. Reason, opposite side of ಪ್ಯಾರಲೋಗ್ರಾಮ್. ಮುಂದೆ BP ಲೆಂತ್ ಕೂಡ ಕಂಡುಹಿಡಿಬೇಕು. ಸೊ ಇದನ್ನು ಈ ರೀತಿಯಲ್ಲಿ ಬರೆಯೋಕ್ಕೆ ಹೋಗಲ್ಲ. 15 ಮೀಟ್ರ್ ಅಂತ ಹೇಳಿ ಬರೆದು ಇದು ಪೂರ 25 ಮೀಟ್ರ್ ಅಂತ ಹೇಳಿ ಬರೀಬೋದು. ಸೊ ಇವಾಗ PC is equal to DC minus DP. ಇವೆಲ್ಲ ಕ್ಯಾಲ್ಕುಲೇಷನ್ ನೋಡಿಸ್ಬೇಕು. ಇದೇ ರೀತಿಯಲ್ಲಿ ಮಾಡೋದು, ಸುಮ್ಮನೆ ಏನೇನೋ ಮಾಡೋದಲ್ಲ. ಸೊ ಇದು 15 ಮೀಟ್ರು. ಸೊ ಈ ಥರ ಎಲ್ಲ ಲೆಂತ್ಗಿಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿಸಿ ಅವ್ನು ಮುಂದುವರಿಬೇಕು. ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಹೆರಾನ್ಸ್ ಫಾರ್ಮುಲಾ ಉಪಯೋಗಿಸಿ ಮಾಡ್ಬೋದು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹೇಗೆ ಮಾಡೋದು? ಬೇಸ್ ಇಂಟು ಹೈಟ್, ಈ ರೀತಿಯಲ್ಲಿ ಮಾಡಬೇಕು. ಬಟ್ ಹೈಟ್ ಕಂಡುಹಿಡಿಬೇಕು. ಹೈಟ್ ಕಂಡುಹಿಡಿಯೋದಕ್ಕೆ ನಾವು ಈ ಟ್ರಯಾಂಗಲ್ ಉಪಯೋಗಿಸ್ಕೊಬೇಕು. ಆಯಿತಾ? ಅದನ್ನು ಹೋಗ್ತಾ ಹೇಳ್ಕೊಡ್ತೀನಿ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಆಮೇಲೆ ಮಾಡೋಣ. ಮೊದಲು ನೀವು ಏರಿಯಾ ಆಫ್ ಟ್ರಯಾಂಗಲ್ ಮಾಡಬೇಕು.
So consider triangle BPC. So first is the semi-perimeter. This is perimeter by 2. So this is 13 plus 14 plus 15 by 2. So 15 plus 14, sorry, 13 plus 15 is divided by 2 is 14. 14 by plus 7, 21. 21 centimeter. Mundin baga, area of triangle formula, which is S times of S minus A into S minus B into S minus C to the power of half. So this is equal to 21 into 21 minus 14 into 21 minus 13 into 21 minus 15 to the power of half. So this is 21 into 7 into 8. ಹೌದು 8 into this is 7 to the power of half. So ಇದನ್ನ ಇವಾಗ 21ನ 7 into 3 into 7 into 8 4 into 2 ಅಂತ ಬರೋದು into 7 to the power of half ಅಂತ ಹೇಳಿ ಬರ್ಕೊಳ್ಳೋದು ಒಳ್ಳೆಯದು. ಸೊ 7 into 7 is 7 square ಮತ್ತೆ 4 square root ತೊಗೊಬೋದು. P 6 and 7 is remaining. ಏನೋ ತಪ್ಪು ಮಾಡ್ದಂಗಿದೆ. ಇಲ್ಲಿ ತಪ್ಪು ಮಾಡಿದ್ನಾ? 14 by 2 14 7 21 21 14 ಇದು 7 ಓಹ್ ಇದು 8 ಸರಿ ಇದೆ. ಮತ್ತಿದು ತಪ್ಪು ಮಾಡಿದೆ 6 ಇದು ಇವಾಗ ಸರಿ ಹೋಯ್ತು. 2 3 2 6 6 6 6 square. So 7 into 7 is 7 square. Square root of that is 7. 3 into 2 is 6. 6 into 6 is 6 square. Square root of that is 6. Square root of 4 is 2. So this is the area of the triangle, centimeter square. ಅಲ್ವಾ? ಸೊ ಇದನ್ನೇನು ಪೂರ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗ್ಬಿಡಿ, ಹಾಗೆ ಇಡೋಣ. ಆಮೇಲೆ ಬೇಕಾದ್ರೆ ಕೊನೆಯದಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇವಾಗ ಇದರಿಂದ ನಾವು ಈ ಹೈಟ್ ಹೇಗೆ ಕಂಡುಹಿಡಿಯೋದು? ಯಾಕಂತ ಹೇಳಿದ್ರೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ರಿಕ್ವೈರ್ಸ್ ಹೈಟ್. ಹೈಟ್ ಹೇಗೆ ಕಂಡುಹಿಡಿಯೋದು? ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇಫ್ ಐ ಡ್ರಾಪ್ ಅ ಪರ್ಪೆಂಡಿಕ್ಯುಲರ್ ಫ್ರಮ್ ಬಿ, ಸೇ ಎಮ್, ಬಿ ಎಮ್ is the height of the parallelogram and the triangle. ಸರಿನಾ? ಹಾಗಾಗಿ we can find the height of the parallelogram. ಸೊ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. Area of a triangle is half into base into height. So area of the triangle BPC, area of BPC is half into base into height. So area of BPC is 7 into 6 into 2, which is half into base is of this triangle is 15 and height ಕಂಡುಹಿಡಿಯಬೇಕು. ಸೊ ಇಲ್ಲಿ ಏನೇನು ಕಟ್ ಆಗುತ್ತೆ ನೋಡಿ, 3 5s 3 3s ಅಷ್ಟಿನೇನು ಮಾಡೋದಕ್ಕಾಗಲ್ಲ. ಇದು 21 7 ಇಂಟು, ಸೊ ಹೈಟ್ ಒಂದೇನು ಸೆಕೆಂಡ್ ಏನಾಯ್ತಿದೋ ಇಷ್ಟಿತ್ತಿದೋ 3 2 ಸರಿ ಅಲ್ವಾ? 3 5 3 2 ಸರಿ ಇದೆ. ಸೊ 7 3 ಅಂತ ಬರ್ತಿದ್ದಾನೆ ಅಲ್ವಾ? ತಪ್ಪು ಬರ್ತಿದ್ದೆ ಹೇಳಬೇಕು ಅಂತ ಹೇಳಿದ್ರೆ. ಇವಾಗ ಸರಿ ಹೋಯ್ತು. 7 into 8 by 5 is the height. ಇದೇ ರೀತಿಲಿ ಇಡೋಣ. ಸೋ ಮೆನಿ ಸೆಂಟಿಮೀಟರ್. ಹೋಗ್ತಾ ಹೋಗ್ತಾ ಏನೇನು ಕ್ಯಾನ್ಸಲೇಷನ್ ಏನೇನಾಗುತ್ತೋ ಅದು ಹಾಕ್ಕೊಳ್ಳಿ. ಹೈಟ್ ಸಿಕ್ತು. ಸೊ
ಮುಂದಿಂದು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ABPD is equal to base into height. So ಇಲ್ಲಿ base ಏನು? Base is 10 and height is some weird value. So base is 10 and the height is 7 into 8 into divided by 5. So 5 ones are 5 2s are. ಅಲ್ವಾ? ಸೊ ಇವಾಗೇನಿದ್ರೂ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಉತ್ತರ ಬರೆಯೋದು ಬೇಡ, ಈ ಥರ ಬರ್ಕೊಳ್ಳೋಣ ಸೆಂಟಿಮೀಟರ್ ಸ್ಕ್ವೇರ್. ಹೋಗ್ತಾ ಹೋಗ್ತಾ ಕ್ಯಾಲ್ಕುಲೇಷನ್ ಹೇಳಿದ್ನಲ್ಲ ನೋಡಿ, ಇಲ್ಲಿ ಈ ಥರ ಕ್ಯಾನ್ಸಲ್ ಆಗುತ್ತಲ್ಲ, ಆ ಥರ ಏನು ಹಾಕ್ಕೊಳುತ್ತೆ. ಸೊ ನೆಕ್ಸ್ಟ್ ಕೊನೆಯದಾಗಿ ಏರಿಯಾ ಆಫ್ ABCD will be equal to area of triangle BPC plus area of parallelogram ABPD. So this is 7 into 6 into 2 plus 2 into 7 into 8. So 7 and 2 is common in both the place. So 14 is common. 6 plus 8 is remaining. This is also 14. ನೋಡಿ ಹೇಗಾಯಿತು, ಇದೊಂಥರ ಪಿಕ್ಚರ್ ಇದ್ದಂಗೆ, ಕ್ಲೈಮ್ಯಾಕ್ಸ್ ಇದು. 14 ಸ್ಕ್ವೇರ್ 196. ನಾನು ಕ್ಯಾಲ್ಕುಲೇಟೇ ಮಾಡಲಿಲ್ಲ, ನೋಡಿದ್ರಾ? ಸೊ ಈ ರೀತಿಯಲ್ಲಿ ನಿಮಗೆ ಕ್ಯಾಲ್ಕುಲೇಷನು ಕಮ್ಮಿ ಆಗುತ್ತೆ. ಇದು ಮೀಟ್ರಲ್ಲಿ ಇದೆಯಲ್ಲ, ಇಲ್ಲ ಸೆಂಟಿಮೀಟರ್ ಅಂತ ಬರ್ದಿದ್ದೀನಿ, ಗೊತ್ತಾಯ್ತಾ? ಸೊ ಈ ರೀತಿಯಲ್ಲಿ ನೀವು ಕ್ಯಾಲ್ಕುಲೇಷನ್ ಅವಾಯ್ಡ್ ಮಾಡೋದು ಒಳ್ಳೆಯದೇನೆ. ಯಾಕಂದರೆ ಕೊನೆಯ ಉತ್ತರ ಏನು, ಫೈಂಡ್ ದ ಏರಿಯಾ, ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಇದು ಮಧ್ಯದೆಲ್ಲ ನೀವು ಈ ಥರ ಬಿಟ್ಟರೆ ಏನು ತೊಂದರೆ ಇಲ್ಲ. ಕೊನೆಯ ಉತ್ತರ ಸರಿ ಇದೆ, ಕೊನೆಯ ಉತ್ತರದಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿರಬೇಕು. ಸರಿನಾ? ಇವಾಗ ಉತ್ತರ ಪಾಸ್ ಮಾಡಿ ನೋಡ್ಕೊಳ್ಳಿ. ಮತ್ತೆ ನೀವು ಬೇಕಾದ್ರೆ ಈ ಏರಿಯಾ ಆಫ್ ಟ್ರಯಾಂಗಲ್ BPC ವಿ ಕ್ಯಾನ್ ವೆರಿಫೈ. 13, 14 ಮತ್ತು 15. 13, 14 and 15 they are in meters. So 21 and 84. Okay, 84, 14, 14, 6. ಯಾ ಕರೆಕ್ಟ್, 84 ಬರ್ತಾ ಇದೆ, ಇದು ಸರಿ ಇದೆ. ಆಬ್ವಿಯಸ್ಲಿ 21 ಇದೆ. ಸೊ ಈ ರೀತಿಯಲ್ಲಿ ನೀವು ವೆರಿಫೈನೂ ಕೂಡ ಮಾಡ್ಕೊಬೋದು.